ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕ್ರೈನ್ ಇನ್ಸೈಡ್ ಸ್ಟಾಪ್ ರೀಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ವಿರಾಟ್ ಕೊಹ್ಲಿ ಎಲ್ಲರಿಗೂ ಗೊತ್ತಿರೋ ಅವ್ರು ಇಂಜುರಿ ಆಗಿದೆ, ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿರೋದ್ರಿಂದ ಅವರು ನೆಕ್ಸ್ಟ್ ಬರ್ತಾ ಇದ್ದಲ್ವಾ ಅಫ್ಘಾನಿಸ್ತಾನ ವಿರುದ್ಧ ಓಡಿಐ ಸೀರೀಸ್ ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಅವ್ರ ಜಾಗದಲ್ಲಿ ಯಾರನ್ನ ರಿಪ್ಲೇಸ್ ಆಗಿ ತಗೋತಾ ಇದಾರೆ ಅಂದ್ರೆ ಎಸ್ ಎಸ್ ವಿ ಜೈಸ್ವಾಲ್ ಒಳ್ಳೆ ಬ್ಯಾಟರ್. IPL ಅಲ್ಲೂ ಅಷ್ಟೇ ಚೆನ್ನಾಗಿ ಆಡಿದ್ರು, ಅದಾದ್ಮೇಲೆ ಟೆಸ್ಟ್ ಅಲ್ಲೂ ಚೆನ್ನಾಗಿ ಆಡ್ತಾರೆ. ಮತ್ತೆ ನೋಡಿ ಒಳ್ಳೆ ಬ್ಯಾಟರ್, ಒಂಥರ ಇವ್ರು ಆಲ್ ತ್ರೀ ಫಾರ್ಮೆಟ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಬಟ್ T20 ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. ಬಟ್ ಆದ್ರೂ ಟೆಸ್ಟ್ ಮತ್ತೆ ODI ಚಾನ್ಸ್ ಸಿಕ್ಕಿದೆ. ನೋಡಿ ವಿರಾಟ್ ಕೊಹ್ಲಿ ಮಿಸ್ ಆಗಿರೋದು SSV ಜೈಸ್ವಾಲ್ ಚಾನ್ಸ್ ಸಿಕ್ತು, ಇಲ್ಲಾಂದ್ರೆ ಸಖತ್ ಕಷ್ಟ ಆಗ್ತೈತಿ SSV ಜೈಸ್ವಾಲ್ಗೆ ಚಾನ್ಸ್ ಸಿಗೋದು. ಬಟ್ ವಿರಾಟ್ ಕೊಹ್ಲಿ ನೋಡಿ ಮಿಸ್ ಆಗ್ತಾ ಇರೋದು ಒಂಥರ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಒಂಥರ ಸ್ಯಾಡ್ ಅಂತ ಹೇಳ್ಬೋದು. ಅದು ವಿರಾಟ್ ಕೊಹ್ಲಿ ಆಡ್ತಾ ಇರೋದೇ ODI ಫಾರ್ಮೆಟ್ ಅಷ್ಟೇ. ಅದ್ರಲ್ಲೂ ಈ ತರ ಇಂಜುರಿ ಆಗ್ಬಿಟ್ಟು ಕೆಲವು ಮ್ಯಾಚಸ್ ನ ಮಿಸ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ನೋಡಿ ಒಂಥರ ಬೇಜಾರಾಗುತ್ತೆ ಅಲ್ವಾ. ಇವ್ರು ನೋಡಿ ಆಲ್ಮೋಸ್ಟ್ ಅಲ್ಲಿ ಇವ್ರಿಗೆ ಇಂಜುರಿ ಆಗಲ್ಲ. ಬಟ್ IPL ಫೈನಲ್ ಮ್ಯಾಚ್ ನ ಆಡ್ಬೇಕಾದಾಗ ಸ್ವಲ್ಪ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಯ್ತು ಅಂತ ಅಪ್ಡೇಟ್ ಬಂದಿತ್ತು. ಬಟ್ ಸ್ವಲ್ಪ ಸೀರಿಯಸ್ ಆಗಿರೋ ತರ ಇದೆ, ಆದ್ರಿಂದ ಅವ್ರು ಸ್ವಲ್ಪ ರೆಸ್ಟ್ ಅವಶ್ಯಕತೆ, ಆದ್ರಿಂದ ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಜಾಗದಲ್ಲಿ SSV ಜೈಸ್ವಾಲ್ ರಿಪ್ಲೇಸ್ ಆಗಿ ತಗೊಂಡಿದ್ದಾರೆ. ಅಪ್ಡೇಟ್ ನಂಬರ್ 2, ಅಜಿತ್ ಅಗರ್ಕರ್ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಕೇಳಿದ್ದಾರೆ. ಅವಾಗ ಅವ್ರು ಆನ್ಸರ್ ಮಾಡಿರೋದು ವಿರಾಟ್ ಕೊಹ್ಲಿಗೆ ಇಂಜುರಿ ಆಗಿದೆ, ಅವ್ರಿಗಿನ್ನೂ ರಿಕವರಿ ಆಗಕ್ಕೆ ಎಷ್ಟು ಟೈಮ್ ಬೇಕಂತ ಇವ್ರಿಗಿನ್ನೂ ಗೊತ್ತಿಲ್ವಂತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ತಾ ಇದೆ ಅಲ್ವಾ ಇಂಗ್ಲೆಂಡ್ ಸೀರೀಸ್, ಇಂಗ್ಲೆಂಡ್ ವಿರುದ್ಧ ODI ಸೀರೀಸ್ ಬರ್ತಾ ಇದೆ ಅಲ್ವಾ, ಅಷ್ಟೊಳಗಡೆ ರಿಕವರಿ ಆಗ್ಬೋದು, ಮೈಟ್ ಬಿ ಅಂತ ಹೇಳ್ತಾ ಇದ್ದಾರೆ, ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಮೈಟ್ ಬಿ ಅಂತ ಹೇಳ್ತಾ ಇದಾರೆ, ನೋಡೋಣ. ಹೌದು ವಿರಾಟ್ ಕೊಹ್ಲಿ ನನ್ ಅನ್ಸಾಗೆ ಎಲ್ಲೋ ಒಂದು ಅಪ್ಡೇಟ್ ನ ನೋಡಿದ್ದೆ, ಅವಾಗ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ಸೀರೀಸ್ ಕೂಡ ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಬಂದಿತ್ತು. ಬಟ್ ನೋಡೋಣ, ಇವ್ರ ಅಜಿತ್ ಅಗರ್ಕರ್ ಏನೋ ಅಷ್ಟೊಳಗಡೆ ರಿಕವರಿ ಆಗ್ಬೋದು ಅಂತ ಹೇಳಿದಾರೆ, ಬಟ್ ಕನ್ಫರ್ಮ್ ಆಗಿ ಹೇಳಿಲ್ಲ. ಆದ್ರೂ ಒಳ್ಳೇದೇ, ವಿರಾಟ್ ಕೊಹ್ಲಿ ಫ್ಯಾನ್ಸ್ ಎಲ್ಲ ಕಾಯ್ತಾ ಇರ್ತಾರೆ ಅವ್ರ ಬ್ಯಾಟಿಂಗ್ ನ ನೋಡಕ್ಕೆ, ಆದ್ರಿಂದ ರಿಕವರಿ ಆಗ್ಬಿಡ್ಲಿ ಬೇಗನೆ, ಅದಾದ್ಮೇಲೆ ಇಂಗ್ಲೆಂಡ್ ವಿರುದ್ಧ ODI ಸೀರೀಸ್ ನ ಆಡ್ಲಿ. ಅಪ್ಡೇಟ್ ನಂಬರ್ 3, ಸೂರ್ಯಕುಮಾರ್ ಯಾದವ್ ಶ್ರೇಯಸ್ ಅಯ್ಯರ್ ಬಗ್ಗೆ ಮಾತನಾಡಿದ್ದಾರೆ. Indian T20 ಕ್ಯಾಪ್ಟನ್ ಆಗ್ತಾ ಇದ್ದಂಗೆ ಹೌದು ಮಾತಾಡ್ಲೇಬೇಕು, ಯಾಕಂದ್ರೆ ಇವರು ಮಾಜಿ ಕ್ಯಾಪ್ಟನ್ ಬೇರೆ, ಇವರು ಸೂರ್ಯಕುಮಾರ್ ಯಾದವ್ ಅಲ್ವಾ, ಆದ್ರಿಂದ ಮಾತಾಡ್ಲೇಬೇಕಾಗಿತ್ತು, ಮಾತನಾಡಿದ್ದಾರೆ. ಶ್ರೇಯಸ್ ಅಯ್ಯರ್ಗೆ T20 ಕ್ಯಾಪ್ಟನ್ ಕೊಟ್ಟಿರೋದು ಖುಷಿ ಇದೆ. ಅದಾದ್ಮೇಲೆ ಇವರು ಮುಂಬೈ ಸಹನು ಒಟ್ಟಿಗೆ ಆಡಿದ್ದಾರೆ, ಮತ್ತೆ ಟೀಮ್ ಇಂಡಿಯಾ ಕೂಡ ಸಹನು ಒಟ್ಟಿಗೆನೆ ಆಡಿರೋದು, ಅದು ಸ್ವಲ್ಪ ಖುಷಿ ಇದೆ. ಮತ್ತೆ ಇಂಪಾರ್ಟೆಂಟ್ ಆಗಿ ಏನಾಡಿದೆ ಅಂದ್ರೆ ಲಾಸ್ಟ್ 3 ಕ್ಯಾಪ್ಟನ್ಸ್ ನ ಗಮನಿಸಿ T20 ಇಂಡಿಯಾಗೆ ರೋಹಿತ್ ಶರ್ಮಾ, ಮತ್ತೆ ಇವ್ರು ಸೂರ್ಯಕುಮಾರ್ ಯಾದವ್, ಶ್ರೇಯಸ್ ಅಯ್ಯರ್, ಇವ್ರು ಮೂವರು ಬಂದು ಮುಂಬೈ ಪ್ಲೇಯರ್ಸ್. ಆದ್ರೆ ಇದಿನ್ನೂ ಖುಷಿ ಇದೆ, ಒಂಥರ ಮುಂಬೈ ಪ್ಲೇಯರ್ಸ್ ಬಂದು ಟೀಮ್ ಇಂಡಿಯಾನ ಲೀಡ್ ಮಾಡ್ತಾ ಇರೋದು T20 ಅಲ್ಲಿ ಅನ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಸೆಲೆಕ್ಷನ್ ಕಮಿಟಿ ಬಂದು ಶುಭ್ಮನ್ ಗಿಲ್ಗೆ ಒಂದು ಹೇಳಿದಾರೆ, ಏನಂದ್ರೆ ಇವ್ರಿಗಾಗ ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ, ಮತ್ತೆ ಇವಾಗ ಏನಿದ್ರು ನೀವು ODI ಮತ್ತೆ ಟೆಸ್ಟ್ ಕಡೆ ಮಾತ್ರ ಗಮನ ಕೊಡಿ, T20 ಅದೆಲ್ಲ ಗಮನ ಕೊಡಕ್ ಹೋಗ್ಬೇಡಿ, ಯಾಕಂದ್ರೆ ನೆಕ್ಸ್ಟ್ ಬರ್ತಾ ಇದೆಲ್ಲ 2027 ವರ್ಲ್ಡ್ ಕಪ್, ಅದಕ್ಕೆಲ್ಲ ಇವರು ಇಂಪಾರ್ಟೆಂಟ್. ಇವಾಗ ಒಂಥರ ಬಿಸಿ ಶೆಡ್ಯೂಲ್ ಬೇರೆ, ಮ್ಯಾಚಸ್ ನ ಆಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ. ಇವಾಗ T20 ಆಡ್ಕೊಂಡು ಮತ್ತೆ ODI ಟೆಸ್ಟ್ ಅಂತ ಬಂದಾಗ ಒಂಥರ ಬರ್ನ್ಔಟ್ ಆಗ್ಬಿಡ್ತಾರೆ, ಸ್ವಲ್ಪ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವಾ. ಇಂಜುರಿನ ಅವಾಯ್ಡ್ ಮಾಡಕ್ ಏನ್ ಮಾಡ್ತಾರೆ, ಪ್ರಿಯಾರಿಟೈಸ್ ಮಾಡ್ಕೊಂಡು ಟೆಸ್ಟ್ ಮತ್ತೆ ODI ಕಡೆ ಗಮನ ಕೊಡಿ. ಅದಾದ್ಮೇಲೆ ಬೇಕಾದ್ರೆ 2027 ಆದ್ಮೇಲೆ ಬೇಕಾದ್ರೆ ನೀವು T20 ಕಡೆ ಏನಾದ್ರು ಕಮ್ ಬ್ಯಾಕ್ ಮಾಡಕ್ಕೆ ಟ್ರೈ ಮಾಡಿರಂತೆ. ಬಟ್ ಇವಾಗ ಸದ್ಯಕ್ಕೆ ODI ಮತ್ತೆ ಟೆಸ್ಟ್ ಕಡೆ ಗಮನ ಕೊಡಿ ಅಂತ ಸೆಲೆಕ್ಷನ್ ಕಮಿಟಿ ಗಿಲ್ಗೆ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗ್ತಾ ಇದ್ದಂಗೆ ಇವಾಗ ಸದ್ಯಕ್ಕೆ ಅವ್ರು ಮುಂಬೈ ಲೀಗಲ್ ಆಡ್ತಾ ಇದ್ರಲ್ವಾ, ಅಲ್ಲಿ ಹೇಳಿರೋದು ಏನಂದ್ರೆ ಒಂಥರ ನೋಡಿ ಇವಾಗ ಟೀಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇರೋದು ನನ್ಗೆ ಖುಷಿನೇ ಇದೆ, ಅದಾದ್ಮೇಲೆ ಟೀಮ್ ನ ಲೀಡ್ ಮಾಡ್ತಾ ಇರೋದು ಇನ್ನೂ ಸಖತ್ ಖುಷಿ ಇದೆ. ಹೌದು ಪ್ರತಿಯೊಬ್ಬರು ನೋಡಿ ಇವಾಗ ಯಾವ್ದೇ ಪ್ಲೇಯರ್ ಆಗ್ಲಿ ಇವಾಗ ಟೀಮ್ ಇಂಡಿಯಾ ಕ್ಯಾಪ್ಟನ್ಸ್ ಅನ್ನೋದೇನೋ ಅಷ್ಟೊಂದೇನೋ ಸುಲಭದ ಮಾತಲ್ಲ, ಒಂಥರ ಹೆಮ್ಮೆ ಅಂತ ಹೇಳ್ಬೋದು, ಒಂಥರ ಗೌರವ ಅಂತಾನೆ ಹೇಳ್ಬೋದು. ಎಲ್ಲಾರ್ಗು ಸಿಗಲ್ಲ ಕ್ಯಾಪ್ಟನ್ಸಿ ಅನ್ನೋದು, ಯಾರಿಗೋ ಒಬ್ಬೊಬ್ರಿಗೆ ಅಷ್ಟ ಸಿಗೋದು, ನೋಡಿ ಸಿದ್ದೋರ್ ಅದೃಷ್ಟ. ನೋಡಿ ಶ್ರೇಯಸ್ ಅಯ್ಯರ್ ಯಾವ ತರ ಆಗಿದ್ದು 2023-22 ಆ ಟೈಮಲ್ಲೆಲ್ಲ ಟೀಮ್ ಇಂಡಿಯಾದಿಂದಾನೇ ಡ್ರಾಪ್ ಮಾಡ್ಬಿಟ್ಟಿದ್ರು. ಅದಾದ್ಮೇಲೆ ನೋಡಿ ಅವ್ರು ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು, ಮತ್ತೆ ಯಾವ ತರ ಇವಾಗ ನೋಡಿ ಕ್ಯಾಪ್ಟನ್ ಆದ್ರು ಅಂತ. ಅಪ್ಡೇಟ್ ನಂಬರ್ 6, ನಾನೊಂದು ಇಲ್ಲಿ ಇಮೇಜ್ ನ ಡಿಸ್ಪ್ಲೇ ಮಾಡಿದೆ ನೋಡಿ, ವರ್ಸಸ್ ನ್ಯೂಜಿಲೆಂಡ್ ಟೆಸ್ಟ್ ಮ್ಯಾಚ್ ಇರ್ಬೋದು, ಮತ್ತೆ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಟೆಸ್ಟ್ ಮ್ಯಾಚ್ ಇರ್ಬೋದು. ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲೆಂಡ್ ಟೆಸ್ಟ್ ಮ್ಯಾಚ್ ಅಲ್ಲಿ ನೋಡಿ ಜನಗಳು ಯಾವ ತರ ಇದಾರೆ, ಫ್ಯಾನ್ಸ್ ಅನ್ನೋದು ನೋಡಿ ಚೇರ್ ಮಾಡಕ್ಕೆ ಎಷ್ಟು ಜನ ಬಂದಿದ್ದಾರೆ. ಬಟ್ ಅದೇ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚ್ ನೋಡಿ ಯಾರು ಜನ ಆಗ್ಲೇ ಇಲ್ಲ, ಬರೀ ಖಾಲಿ ಸ್ಟೇಡಿಯಂ ನೋಡಿ. ಅವ್ರದ್ದು ಒಂಥರ ನೋಡಿ ಇಂಗ್ಲೆಂಡ್ ನ್ಯೂಜಿಲೆಂಡ್ ಮೇನ್ ಟೀಮ್ಸ್ ಆಡ್ತಾ ಇರೋದು, ಆದ್ರಿಂದ ಒಂಥರ ಜನ ಬಂದಿದ್ದಾರೆ. ಆ ಕಡೆ ಟೆಸ್ಟ್ ಕ್ರಿಕೆಟ್ ಒಂಥರ ಒಳ್ಳೆ ಇದು ಕೊಡ್ತಾರೆ ಅಂತ ಹೇಳ್ಬೋದು ಇಂಗ್ಲೆಂಡ್ ಕಡೆಯಿಂದ, ಯಾಕಂದ್ರೆ ಕ್ರಿಕೆಟ್ ಊಟ ಹಾಕಿರೋದೇ ಇಂಗ್ಲೆಂಡ್ ಅಲ್ವಾ, ಆದ್ರಿಂದ ಅವ್ರ ಕಡೆ ಫ್ಯಾನ್ಸ್ ಹೆಚ್ಚಾಗಿ ಇಂಗ್ಲೆಂಡ್ ಗೆ ಸಪೋರ್ಟ್ ಮಾಡ್ತಾರೆ, ಆದ್ರಿಂದ ಜನ ತುಂಬಿದ್ದಾರೆ. ಅಫ್ಘಾನಿಸ್ತಾನ ಅಂತ ಬಂದಾಗ ನೋಡಿ ಅಫ್ಘಾನಿಸ್ತಾನ ಅಷ್ಟೊಂದೇನೋ ಟೀಮ್ ಹೇಳ್ಕೊಳ್ಳೋಂತ ಟೀಮ್ ಅಲ್ಲ, ಒಂಥರ ಒನ್ ಸೈಡೆಡ್ ಆಗುತ್ತೆ ಅಂತ ಗೊತ್ತು, ಆದ್ರಿಂದ ಯಾರು ಮ್ಯಾಚ್ ಗೆ ಹೋಗಿಲ್ಲ. ನೋಡಿ ಟೀಮ್ ಇಂಡಿಯಾ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಇದ್ದಾಗ, ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾಗ ನೋಡಿ ಯಾವ ತರ ಜನ ತುಂಬ್ತಾ ಇದ್ರು ಅಂತ. ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಎಲ್ಲ ರಿಟೈರ್ಮೆಂಟ್ ಕೊಡ್ರಲ್ವಾ, ರಿಟೈರ್ಮೆಂಟ್ ಕೊಡ್ತಾ ಇದ್ದಂಗೆ ಜನನು ಟೆಸ್ಟ್ ಕ್ರಿಕೆಟ್ ನೋಡೋದು ಕಮ್ಮಿ ಆಗ್ಬಿಟ್ರು. ಅದಾದ್ಮೇಲೆ ನೋಡಿ ನೀವೇ ನೋಡ್ತಾ ಇದ್ದೀರಾ, ಎಕ್ಸಾಂಪಲ್ ನೋಡಿ ಇದೆ ನೋಡಿ, ಯಾರು ಜನ ನೋಡಕ್ಕೆ ಬರ್ತಾರ ಟೆಸ್ಟ್ ಕ್ರಿಕೆಟ್ ನ. ಇನ್ನು ನೋಡೋ ಏನಾದ್ರು ಟೀಮ್ ಇಂಡಿಯಾ ಮುಂದೆ ಬರ್ತಾ ಇನ್ನು ಎಲ್ಲ ಗಿಲ್ಲು ಇವರೆಲ್ಲ ಚೆನ್ನಾಗಿ ಏನೋ ಪರ್ಫಾರ್ಮೆನ್ಸ್ ಕೊಟ್ಟು ಒಂಥರ ಜನರನ್ನೆಲ್ಲ ಆಕರ್ಷಣೆ ಮಾಡ್ತಾರೆ, ಜನರನ್ನೇನಾದ್ರು ತುಂಬಿಸ್ತಾರೆ ಅನ್ನೋ ನೋಡೋಣ. ಅಪ್ಡೇಟ್ ನಂಬರ್ 7, IPL ಫೈನಲ್ ಮ್ಯಾಚ್ ಹೇಳಿದ್ರಲ್ವಾ RCB ವರ್ಸಸ್ GT, ಆ ಮ್ಯಾಚ್ ಗೆ ವೈಭವ್ ಸೂರ್ಯವಂಶಿ ಸಹನು ವಿಟ್ನೆಸ್ ಮಾಡಕ್ ಬಂದಿದ್ರು. ಅದಾದ್ಮೇಲೆ RCB ಮ್ಯಾಚ್ ಆದ್ಮೇಲೆ ವಿರಾಟ್ ಕೊಹ್ಲಿ ಗ್ರೌಂಡ್ ಅಲ್ಲಿ ಇದ್ರು, ವೈಭವ್ ಸೂರ್ಯವಂಶಿ ಸಹನು ಗ್ರೌಂಡ್ ಅಲ್ಲಿ ಇದ್ರಲ್ಲ. ಆ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಹೋಗ್ಬಿಟ್ಟು ವೈಭವ್ ಸೂರ್ಯವಂಶಿ ಹೆಗಲ ಮೇಲೆ ಕೈ ಹಾಕತ್ತಾರೆ ಭುಜದ ಮೇಲೆ. ಅವಾಗ ವೈಭವ್ ಸೂರ್ಯವಂಶಿಗೆ ಯಾವ ತರ ಆಯ್ತು ಅಂದ್ರೆ ನೋಡಿ ಡ್ರೀಮ್ ಕಮ್ ಟ್ರೂ. ಹೌದು ಎಷ್ಟೋ ಪ್ಲೇಯರ್ಸ್ ಮಾತನಾಡಿದ್ರೆ ಸಾಕು ಅಂತ ವೇಟ್ ಮಾಡ್ತಾ ಇರ್ತಾರೆ, ಅಂತದ್ರಲ್ಲಿ
ವಿರಾಟ್ ಕೊಹ್ಲಿ ಇವ್ರೇನೆ ಹೋಗ್ಬಿಟ್ಟು ಅವ್ರ ಭುಜದ ಮೇಲೆ ಕೈ ಹಾಕಿದಾರೆ ಅಂದ್ರೆ ಯೋಚನೆ ಮಾಡಿ. ಇದಕ್ಕೆಲ್ಲ ಕಾರಣ ಏನಂದ್ರೆ ಅವ್ರು ಆಡಿರುವಂತ ಬ್ಯಾಟಿಂಗ್ ಎಷ್ಟು ಇಂಪ್ರೆಸ್ ಮಾಡಿದ್ರ ಅಂತ ಅರ್ಥ ಮಾಡ್ಕೊಳ್ಳಿ. ವಿರಾಟ್ ಕೊಹ್ಲಿ ಸಹ ಇಂಪ್ರೆಸ್ ಆಗಿದ್ದಾರೆ ಅವ್ರ ಬ್ಯಾಟಿಂಗ್ ಇಂದ. ಆತರ ನೋಡಿ ಇವ್ರು ಹೋಗ್ಬಿಟ್ಟು ಅವ್ರ ಭುಜದ ಮೇಲೆ ಕೈ ಹಾಕೊಂಡು ಅಪ್ರಿಶಿಯೇಟ್ ಮಾಡೋದೆಲ್ಲ ಯಾವ ತರ ಇರುತ್ತೆ ವೈಭವ್ ಸೂರ್ಯವಂಶಿಗೆ. ಅವ್ರಿಗಂತೂ ನೋಡಿ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಕೊಂಡಿದ್ದಾರೆ. ಸಖತ್ ಖುಷಿ ಆಗಿದೆ ಅಂತ ಅವ್ರಿಗೆ. ಇದು ಮಗ ಇವತ್ತಿನ ಟಾಪ್ ರೇಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.